ನಮಃ ಅಂತ ಹೇಳಿ. ಆಮೇಲೆ ಈ ಒಂದು ಮಂತ್ರ ಅದು ಎಲ್ಲಿರುತ್ತೆ ಅದಕ್ಕೊಂದು ಆಧಾರ ಬೇಕು. ಅದಕ್ಕೆ ಈ ನವಾಕ್ಷಯ ಆಗಲಿ ಈ ಪಂಚಾಕ್ಷಯ ಆಗಲಿ ಯಾವುದು ಅಥರ್ವ ಶ್ರೇಯಸ್ಸು ಅದರಲ್ಲಿ ಬಂದಿರಬೇಕು, ಅದರಲ್ಲಿ ಹೀಗೆ ವರ್ಣನೆ ಆಗಿರಬೇಕು. ಇದು ಎಷ್ಟು ಸುಲಭ ಅಂತ ಹೇಳಿದರೆ ನಾವೆಲ್ಲ ಗಣಪತಿ ಅಥರ್ವ ಶೇಷ ಹೇಳ್ತೇವೆ, ಅಲ್ಲೇ ಆ ಮಹಿಮೆ ಬಂದಿದೆ. ಆದರೆ ನಾವು ಇಲ್ಲಿಯವರೆಗೆ ತಿಳಿದಿರಲಿಕ್ಕಿಲ್ಲ. ತಿಳಿದಿರಬಹುದು ಗಕಾರ ಅಕಾರ ಗಕಾರ ಅಕಾರ ಗಣಾದೀನ್ ತದನಂತರಂ ಅನುಸ್ವಾರ ಪರತರಹ ಅಂದರೆ ಗಣಾದೀನ್ ಗಕಾರವನ್ನು ಹೇಳಬೇಕು, ಅದಕ್ಕೆ ಗ ಗ ಆ ಗಮ್. ಆಮೇಲೆ ವರ್ಣಾದೀನ ಅಂದರೆ ಆ ಗಕಾರಕ್ಕೆ ವರ್ಣಾದಿ ಅಂತ ಹೇಳಿ ಅಕಾರ ಸೇರಿರಬೇಕು. ಆಮೇಲೆ ನಾದಸಂಧಾನಂ ಬಿನ್ ಅಕಾರೋ ಮಧ್ಯಮ ರೂಪಂ ಅನುಸ್ವಾರಶ್ಚಾಂತ್ಯ ರೂಪಂ. ಗಕಾರ ಮೊದಲು, ವರ್ಣಾದಿ ಅಂತ ಹೇಳಿದ್ರೆ ಅಕಾರ ಗ ಆಯಿತು, ಅದಕ್ಕೆ ಅನುಸ್ವಾರ ಅನುಸ್ವಾರ ಅಂತೇಳಿ ಬಿಂದು ಅನುಸ್ವಾರ ಸೇರಿಸ್ಬೇಕು, ಆ ಗಮ್ ಆಯ್ತು. ನಾದ ಸಂಧಾನಂ ಸಂಹಿತಾ ಸಂಧಿ ಅಂದರೆ ಆ ಒಂದು ಎಲ್ಲರಿಗೂ ಬಹಳ ಕಷ್ಟವಾದ ಬರೀ ಒಂದು ಗಮ್ 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 ಅಂತ ಹೇಳ್ಬಿಟ್ಟು ಸಾಕು. ಈ ಮುದ್ಗಲ ಪುರಾಣದಲ್ಲಿ ಆ ಗಕಾರಕ್ಕೆ ಬಹಳ ವಿಶೇಷವಾದ ಶಕ್ತಿ ಇದೆ. ಈ ಗಕಾರ ಸಹಸ್ರನಾಮ ಅಂತಿದೆ, 1000 ನಾಮವು ಗಕಾರದಿಂದಲೂ ಆಗ್ತದೆ. ಹಾಗೆ ರಾಮನ ನಾಮ ಇದೆಯೋ ಶ್ರೀರಾಮ ಜಯ ರಾಮ ಜಯ ರಾಮ ಅಂಥೇಳಿ, ಅದೇ ರೀತಿ ನಮ್ಮ ಗಣಪತಿಗೆ ಗಕಾರ ಅದು ಬಹಳ ವಿಶೇಷ. ಅದಕ್ಕೆ ಯಾರು ಬೇಕಾದ್ರೂ ಜಪ ಮಾಡಬೇಕು, ಗಮ್ ಗಮ್ ಗಮ್. ಇಲ್ಲಿ ಬೇಕಾದ್ರೆ ಸರಿಯಾಗಿ ಜಪ ಮಾಡಿದ್ರೆ ಓಂ ಗಣಪತಯೇ ನಮಃ. ಆಮೇಲೆ ಯಾಕೆ ಜಪ ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಾವು ದೇವಸ್ಥಾನಕ್ಕೂ ಮತ್ತು ನಾವು ಎಷ್ಟೋ ದುಡ್ಡು ಕೊಡ್ತೀವಿ ಅಥವಾ ದೇವಸ್ಥಾನಕ್ಕೂ ಹೋಗ್ತೀವಿ, ಆದರೆ ನಾವು ಮೊದಲು ಮಾಡಬೇಕಾದ್ರೆ ಜಪ ಮಾಡಬೇಕು. ಪ್ರತಿಯೊಬ್ಬರು ಅವರವರ ಯೋಗ್ಯತಾ ಅನುಸಾರ ವಿಶೇಷವಾದ ಜಪ ಮಾಡಲಿಕ್ಕೆ ಅವಕಾಶ ಇದ್ದರೆ ಆ ಬಿಟ್ಟರೆ ಯಥಾಶಕ್ತಿ. ಆದರೆ ಈ ಹೇಗೆ ಶ್ರೀರಾಮ ಜಯ ರಾಮ ಜಯ ರಾಮ ಮಾಡ್ತೇವೆ, ರಾಮ ಸ್ಮರಣೆ ಮಾಡ್ತೇವೆ, ಅದೇ ಗಮ್ ಗಣಪತಿ ನಮಃ ಗಮ್ ಗಣಪತಿ ನಮಃ. ಬೆಂಗಳೂರು ಮುದುಕರಿದ್ರು, ಅವರಿಗೆ 90-100 ವರ್ಷ ಆಗ್ತಾಯಿತ್ತು. ಅವ್ರ ಜೀವಮಾನ ಗಮ್ 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 ಗಣಪತಿ ನಮಃ ಗಮ್ ಗಣಪತಿ. ಅವರಿಗೆ ಗಣಪತಿಯೇ ಸರ್ವಸ್ವ. ಅಂದರೆ ಕಲಿಯುಗದಲ್ಲಿ ಬೇರೆ ದೇವತೆಗಳ ಉಪಾಸನ ಮಾಡಿದರೆ ಬಹಳ ಸ್ವಲ್ಪ ಅವರಿಗೇನಾದ್ರು ಆ ಅನುಷ್ಠಾನದಲ್ಲಿ ವ್ಯತ್ಯಾಸ ಆಗಿಬಿಟ್ಟು ಸ್ವಲ್ಪ ಕೂಡಲೇ ಅನುಗ್ರಹ ಮಾಡೋದಿಲ್ಲ ಅಂತ. ಈ ಗಣಪತಿ ಇದಲ್ಲ, ಬಹಳ ಸುಲಭವಾಗಿ ವರವನ್ನು ಕೊಡ್ತಾರೆ. ಅದಕ್ಕೆ ಏಕನಾಳಿಕೇರ ಹೋಮ ಇತ್ಯಾದಿಗಳಲ್ಲ. ಈ ಏಕನಾಳಿಕೇರ ಹೋಮನ ಒಂದು 1/4 ಗಂಟೆ ಕೆಲಸ. ಹಾಗೆ ಆ ಗಮ್ ಗಣಪತಿ ನಮಃ ಅಂತ ಮಂತ್ರ ಜಪ ಮಾಡೋದು ಅಥವಾ ಅದರಿಂದ ಅರ್ಚನೆ ಮಾಡೋದು ಬಹಳ ವಿಶಿಷ್ಟವಾದ್ದು. ಆ ಮುದ್ಗಲ ಪುರಾಣದಲ್ಲಿ ವಿಶೇಷವಾಗಿ ಬೇಕಾದರೆ ವಿಚಾರ ಮಾಡ್ಬೋದು. ಅದೇ ಗಣಾದೀಂ ಪೂರ್ವಮಚ್ಚಾರ್ಯ ವರ್ಣಾದಿ ಇದಕ್ಕೆ ಆಧಾರ. ಇದು ಯಾಕೆ ಗಣಪತಿ ಎಲ್ಲಿಂದ ಬಂತು ಅಂತ ಹೇಳಿದರೆ, ಗಣಾದಿ ಪೂರ್ವಮಚ್ಚಾರ್ಯ ವರ್ಣಾದೀನ್ ತದನಂತರಂ ಅನುಸ್ವಾರ ಪರತರಹ. ಗಣಾದೀನ್ ಪೂರ್ವಮಚ್ಚಾರ್ಯ ಅಂದರೆ ಗ, ವರ್ಣಾದಿ ಅಂದರೆ ಆ, ಎಲ್ಲ ಅಕ್ಷರಗಳಿಗೂ ಆ, ಅದು ಸೇರಿದ ಗ ಆಯಿತು. ಅದಕ್ಕೆ ಅನುಸ್ವಾರಶ್ಚಾಂತ್ಯ ರೂಪ, ಅನುಸ್ವಾರ ಸೇರಿಸ್ಬಿಟ್ರೆ ಗಮ್ ಆಯಿತು. ಹಾಗಾಗಿ ಇಲ್ಲಿ ಆಧಾರ ಸಹಿತವಾಗಿ ಗಣಪತಿ ಅರ್ಥವಿಶೇಷ. ಹಾಗಾಗಿ ವಿಶೇಷವಾದ ಮಂತ್ರ ಯಾರು ಹೇಳಿದ್ರು ಅದನ್ನು ಎಲ್ಲರಿಗೂ ಪ್ರಚಾರ ಹೇಳ್ತೇವೆ ಮಾಡಲಿಕ್ಕೆ ಅಂತ. ಆ ಗಮ್ ಗಣಪತಿ ನಮಃ ಮಂತ್ರವನ್ನು ಗಣಪತಿಯ ಮೇಲೆ ವಿಶೇಷವಾದ ಶ್ರದ್ಧಾಭಕ್ತಿ ಇದ್ದು ವಿಶೇಷವಾಗಿ ಜಪ ಮಾಡಬಹುದು. ಅವರ ಎಲ್ಲ ಕಷ್ಟಗಳು ಪರಮಾತ್ಮ ಪರಿಹಾರ ಮಾಡುತ್ತಾನೆ, ವಿಶೇಷವಾದ ಅನುಗ್ರಹ ಆಗುತ್ತೆ. ಇವತ್ತಿನ ದಿವಸ ಈ ಕಲಾ ಹೋಮವನ್ನು ಸಮರ್ಪಣೆ ಮಾಡಿದ್ರಿಂದ ವರಸಿದ್ಧಿ ವಿನಾಯಕನು ಸಂಪೂರ್ಣ ಸುಪ್ರೀತನಾಗಿ ಇದರಲ್ಲಿ ಯಾರ್ಯಾರು ಭಾಗವಹಿಸಿದರು, ಬಹುಮಾನ ಧನಗಳಿಂದ ಯಾರು ಸೇವೆಯನ್ನು ಸಮರ್ಪಣೆ ಮಾಡಿದ್ದರೋ ಅವರಿಗೆಲ್ಲ ಆ ವರಸಿದ್ಧಿ ವಿನಾಯಕನ ಸಂಪೂರ್ಣ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಗಣಪತಿಗೆ ಇವಾಗ ಪ್ರಾರ್ಥನೆ ಮಾಡ್ತೀವಿ. ಸ್ವಸ್ತಿ